ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ರಾಜೇಶ್ ಬಾಯ್ರಿ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ, ಆಲೂರು, ಕುಂದಾಪುರ ತಾಲೂಕು, ಉಡುಪಿ. ಇವತ್ತು ನಾನು ಅಶೋಕ ಈ ವೃಕ್ಷದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೀಡಲಿಕ್ಕಿದ್ದೇನೆ. ಸಾಮಾನ್ಯವಾಗಿ ಜನರು ರೋಡ್ ಸೈಡ್ಗಳಲ್ಲಿ ಅಥವಾ ಮನೆಗಳ ಎದುರುಗಡೆಯಲ್ಲಿ ಒಂದು ಸಸ್ಯವನ್ನ ಹಾಕಿರ್ತಾರೆ, ಸ್ಟ್ರೈಟ್ ಆಗಿ ಬೆಳೆದಿರ್ತದೆ, ಈ ರೀತಿಯಲ್ಲಿ ಇರ್ತದೆ. ಅದನ್ನ ಆಕ್ಚುಲಿ ಅದು ಅಶೋಕ ಅಲ್ಲ, ಅದು ನಾವು ಸೂಡೋ ಅಶೋಕ ಅಂತೀವಿ, ಅಥವಾ ಅದೊಂದು ಕಾಷ್ಟದಾರು ಅನ್ನುವಂತಹ ಒಂದು ಸಸ್ಯ ಆಗಿದೆ. ನಿಜವಾದ ಅಶೋಕ ಅಂತೇಳಿ ಹೇಳಿದ್ರೆ ಈ ರೀತಿಯಲ್ಲಿ ಇರ್ತದೆ. ಇದು ನಿಜವಾದ ಅಶೋಕದ ಗಿಡ. ಇದನ್ನ ನಾವು ಸರಾಕ ಅಶೋಕ ಅಂತೇಳಿ ಹೇಳಿ ಲ್ಯಾಟಿನಲ್ಲಿ ಕರೆದ್ರೆ ಇದೊಂದು ಉತ್ತಮವಾದ ಯುಟ್ರೈನ್ ಟಾನಿಕ್ ಆಗಿ ಇದು ಕೆಲಸ ಮಾಡ್ತದೆ. ಅಂದರೆ ಹೆಂಗಸರಲ್ಲಿ ಗರ್ಭಕೋಶದ ರಿಲೇಟೆಡ್ ಆದಂತಹ ಸಮಸ್ಯೆಗಳಲ್ಲಿ ಇದರ ತ್ವಕ್ಕನ್ನ ಅಂತ ಹೇಳಿದ್ರೆ ಅದರ ತೊಗಟೆಯನ್ನು ನಾವು ಸಾಮಾನ್ಯವಾಗಿ ಯೂಸ್ ಮಾಡ್ತೀವಿ. ನೀವು ಪ್ರಾಯಶಃ ಮಾರ್ಕೆಟ್ನಲ್ಲಿ ಸಿಗುವಂಥದ್ದು ಲೈಕ್ ಅಶೋಕ ಅರಿಷ್ಟ ಎನ್ನುವಂತಹ ಔಷಧಿಯ ಹೆಸರುಗಳನ್ನ ಕೇಳಿರ್ಬೋದು. ಸೊ ಇದನ್ನ ಒಂದು ಫೀಮೇಲ್ ಯುಟ್ರೈನ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳಲ್ಲಿ ಯೂಸ್ ಮಾಡ್ತೇವೆ. ಅತಿಯಾದ ರಕ್ತಸ್ರಾವದಲ್ಲಿರ್ಬೋದು, ಅಥವಾ ಬಿಳಿ ಮುಟ್ಟಿನ ಸಮಸ್ಯೆಗಳಲ್ಲಿರ್ಬೋದು, ಅಥವಾ ಫೈಬ್ರಾಯ್ಡ್ಸ್ಗಳಲ್ಲಿ ಇರ್ಬೋದು, ಅಥವಾ ಇರ್ರೆಗ್ಯುಲರ್ ಮೆನ್ಸ್ಟ್ರೇಷನ್ಸ್ ಕಂಡೀಷನ್ಸಲ್ಲಿ ಇರ್ಬೋದು, ಅಥವಾ ಡಿಸ್ಮೆನರಿ ಅಂದರೆ ಪೇನ್ ಡ್ಯೂರಿಂಗ್ ಮೆನ್ಸ್ಟ್ರೇಷನ್ ಅಂತಹ ಕಂಡೀಷನ್ಸ್ಗಳಲ್ಲಿರ್ಬೋದು. ಸೊ ಈ ಎಲ್ಲ ಸಂದರ್ಭಗಳಲ್ಲಿ ಈ ಅಶೋಕವನ್ನು ಯೂಸ್ ಮಾಡ್ತೇವೆ. ಅಶೋಕ ಪುಷ್ಪ ಅದು ಬಹಳಷ್ಟು ಉತ್ತಮವಾಗಿರುವಂಥದ್ದು. ಇದರ ಪುಷ್ಪವನ್ನು ಸ್ವಲ್ಪ ಘೃತವರ್ಜನ ಅಂದರೆ ತುಪ್ಪದಲ್ಲಿ ಫ್ರೈ ಮಾಡಿ ತಗೊಳ್ಳೋದು, ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಈ ಹೆಂಗಸರಲ್ಲಿ ಮುಟ್ಟಿನಲ್ಲಿ ಏರುಪೇರು ಆಗುವುದನ್ನು ತಡೆಯಲಿಕ್ಕೆ ಇದು ಸಾಧ್ಯ ಇದೆ. ಹಾಗೆ ಇದಕ್ಕೆ ತಾಮ್ರ ಪಲ್ಲವ ಅನ್ನುವಂತಹ ಇನ್ನೊಂದು ಸಿನಾನಿಮ್ಸ್ ಇದೆ. ಯಾಕಂದ್ರೆ ಈ ಎಲೆಗಳು ಪಲ್ಲವ ಅಂತ ಹೇಳಿದ್ರೆ ಚಿಗುರು, ಈ ಎಲೆಗಳು ಚಿಗುರು ಇರುವಂತಹ ಸಂದರ್ಭದಲ್ಲಿ ತಾಮ್ರದ ಒಂದು ಬಣ್ಣವನ್ನು ಹೊಂದಿರ್ತದೆ. ಅದಕ್ಕೋಸ್ಕರ ಇದನ್ನ ತಾಮ್ರ ಪಲ್ಲವ ಅಂತೇಳಿ ಹೇಳಿ ಸಹ ಕರೀತಾರೆ. ಉತ್ತಮವಾದಂತಹ ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಒಂದು ಪ್ಲಾಂಟ್ ಈ ಅಶೋಕವಾಗಿದೆ. ಅಂದ್ರೆ ಉತ್ತಮವಾದ ಅಪ್ರೋಡೋಸಿಕ್ಸ್ ಸಹ ಇದರ ಪ್ರಾಪರ್ಟಿಯನ್ನು ಹೊಂದಿದೆ. ಅದಕ್ಕೋಸ್ಕರ ಪ್ರಾಯಶಃ ರಾಮಾಯಣದ ಸಮಯದಲ್ಲಿ ರಾವಣನು ಸೀತೆಯನ್ನು ತೆಗೆದುಕೊಂಡು ಹೋಗಿ ಅಶೋಕವನದಲ್ಲಿ ಇಟ್ಟಿರ್ತಾನೆ ಅಂತ ನಾವು ಕೇಳ್ತೇವೆ. ಅಂದ್ರೆ ಅದನ್ನ ಆ ಒಂದು ಮೈಂಡ್ ಅನ್ನ ಚೇಂಜ್ ಮಾಡುತ್ತೆ ಅಶೋಕ ಪ್ಲಾಂಟ್. ಅಷ್ಟು ಒಂದು ಪವರ್ಫುಲ್ ಆದಂತಹ ಪ್ಲಾಂಟ್ ಅನ್ನುವಂಥದ್ದು ರಾವಣನಿಗೂ ಸಹ ಗೊತ್ತಿತ್ತು. ಅದಕ್ಕೋಸ್ಕರ ಸೀತೆಯನ್ನು ಕರೆದುಕೊಂಡು ಹೋಗಿ ಅಶೋಕವನದಲ್ಲಿ ಇಟ್ಟಿರ್ತಾನೆ ಅನ್ನುವಂಥದ್ದು ಒಂದು ಮಾತು ಸಹ ಇದೆ. ನಮಸ್ತೆ.